ಚಿನ್ನ ಕಳ್ಳಿ ರಮ್ಯಾರಾವ್ಗೆ ಮತ್ತಷ್ಟು ಸಂಕಷ್ಟ. ಜಾಮೀನು ರಹಿತ ಸೆಕ್ಷನ್ ಅಡಿ ಕೇಸ್ ದಾಖಲು. ಅತ್ತ ವಕೀಲರಿಂದ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ. ಜನಗಳ ಪ್ರತಿನಿಧಿಯಾಗಿ ಆರ್ಚಿ ಬಂದಿದ್ದೀರಿ. ತಾವು ವ್ಯಕ್ತಿ ಮೇಲೆ ತಾವು ಹಗುರವಾಗಿ ಮಾತಾಡೋದಾದ್ರೆ ತಾವು ಒಂದ್ಸಲ ಯೋಚನೆ ಮಾಡಿ. ಜನಗಳ ಪ್ರತಿನಿಧಿಯಾಗಿ ಆರ್ಚಿ ಕನ್ನಡ ಸಿನಿ ರಂಗದ ಮೇಲೆ ಡಿಕೆಶಿ ಕೆಂಗಣ್ಣು. ಉಪಮುಖ್ಯಮಂತ್ರಿ ಹೇಳಿಕೆಗೆ ನರಸಿಂಹಲು ಕಿಡಿ. ಮಾತಾಡೋ ಮುನ್ನ ಯೋಚನೆ ಮಾಡುವಂತೆ ತಿರುಗೇಟು. ದೇಶದಾದ್ಯಂತ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ದಾಳಿ. ಬೆಂಗಳೂರು ಸೇರಿ 12 ಸ್ಥಳಗಳಲ್ಲಿ ಶೋಧ. ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನದ ಬೆನ್ನಲ್ಲೇ ದಾಳಿ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರ ವಿವಾದ. ಕೋರ್ಟ್ಗೆ ಆಗಮಿಸಿದ ನಟಿ ರಮ್ಯಾ. ಚಿತ್ರತಂಡದ ವಿರುದ್ಧ ದಾಖಲೆ ಸಲ್ಲಿಕೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರುತಿ ಕೂಡ ಜಾಯ್ನ್ ಆಗಿದ್ದಾರೆ. ದೇಶಾದ್ಯಂತ ಇವತ್ತು ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕೋದ್ರ ಜೊತೆಯಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ದೇಶದಲ್ಲಿ ಎಸ್ಡಿಪಿಐ ಕೂಡ ಬ್ಯಾನ್ ಆಗುತ್ತಾ, ಪಿಎಫ್ಐ ಬ್ಯಾನ್ ಆದಂತೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜಾರಿ ನಿರ್ದೇಶನಾಲಯದ ರಡಾರ್ನಲ್ಲಿ ಎಸ್ಡಿಪಿಐನಲ್ಲಿ ಈಗ ಸಿಲುಕಿಕೊಂಡಿದ್ದು ದೇಶಾದ್ಯಂತ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಬೆಂಗಳೂರು ಸೇರಿದಂತೆ 12 ಕಡೆ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಫೈಜಿಯನ್ನ ಬಂಧನ ಮಾಡಿದಂತ ಇಡಿ ಅಧಿಕಾರಿಗಳು ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ಫೈಜಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಆದ ಬೆನ್ನಲ್ಲೇ ದೆಹಲಿ, ಕೇರಳ, ತಿರುವನಂತಪುರಂ, ಮಲಪ್ಪುರಂನಲ್ಲಿ, ಬೆಂಗಳೂರು ಕೂಡ ಸೇರಿದಂತೆ ಆಂಧ್ರಪ್ರದೇಶದ ನಂದ್ಯಾಲ, ಹೀಗೆ ನಾನಾ ಭಾಗದಲ್ಲಿ ಒಟ್ಟು 12 ಕಡೆ ದಾಳಿಯನ್ನ ಮಾಡಲಾಗಿದೆ. ಚೆನ್ನೈ, ಜಾರ್ಖಂಡ್, ಪಕೂರ್, ಲಕ್ನೋ, ಜೈಪುರ, ಕೋಲ್ಕತ್ತಾದ ಎಸ್ಡಿಪಿಐ ಈ 12 ಜಾಗದಲ್ಲಿರುವಂತಹ ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಹದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇಶ್, ಒಟ್ಟು 12 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಮನಿ ಲಾಂಡ್ರಿಂಗ್ ವಿಚಾರವಾಗಿ ಫೌಜಿ ಅರೆಸ್ಟ್ ಆದ ಬಳಿಕ ಈ ಒಂದು ದಾಳಿ ಆಗಿರುವಂತದ್ದು.